ಎಲ್ಲರಿಗೂ ನಮಸ್ತೆ. ಈ ಬಜೆಬೇರಿನ ಮಾಹಿತಿ ನಿಮಗಾಗಿ. ಹಳ್ಳಿಗಳಲ್ಲಿ ಹೆಚ್ಚಾಗಿ ಬಳಸುವ ಈ ಬಜೆಬೇರನ್ನು ಆಯುರ್ವೇದದ ವೈದ್ಯ ಎಂದು ಕರೆಯಲಾಗುವುದು. ಸಂಸ್ಕೃತದಲ್ಲಿ ವಯಂಬು ಬೇರಿಗೆ ಶತಪರ್ವಿಕ, ಕ್ಷುದ್ರಪತ್ರ, ಲೋಮಶ, ಭದ್ರ, ಉಗ್ರಗಂಧ, ಷಡ್ಗ್ರಂಥ, ಗೋಲೋಮಿ ಇವುಗಳೆಲ್ಲ ಗಂಧಿಗೆ ಅಂಗಡಿಗಳಲ್ಲಿ ಸಿಗುವಂತಹ ಅನೇಕ ಪದಾರ್ಥಗಳು ಸಾಕಷ್ಟು ನೆರವಿಗೆ ಬರುತ್ತವೆ. ನಮಗೆ ಉಂಟಾದ ಮಾಟ ಮಂತ್ರದಿಂದ ಪಾರಾಗಲು, ಬಂದಿರುವ ಆರೋಗ್ಯ ಸಮಸ್ಯೆಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು, ಮಕ್ಕಳ ಉತ್ತಮ ಅಭಿವೃದ್ಧಿ ಇಲ್ಲಿ ನಮಗೆ ಪರಿಹಾರಗಳು ಹೆಚ್ಚು ಸಿಗುತ್ತವೆ. ಇಂತಹದೇ ಒಂದು ಗಂಧಿಗೆ ಅಂಗಡಿಯಲ್ಲಿ ಸಿಗುವ ಒಂದು ಪದಾರ್ಥ ಎಂದರೆ ಅದು ವಯಂಬು ಬೇರು. ಕನ್ನಡದಲ್ಲಿ ಇದನ್ನು ಬಜೆಬೇರು ಎಂದು ಕರೆಯಲಾಗುತ್ತದೆ. ಹಲವಾರು ಆರೋಗ್ಯ ಲಾಭಗಳನ್ನು ತನ್ನಲ್ಲಿ ಇಟ್ಟುಕೊಂಡಿರುವ ಈ ಬೇರು ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರಿಗೂ ಆರೋಗ್ಯಕ್ಕೆ ಅನುಕೂಲವಾಗಿ ಕೆಲಸ ಮಾಡುತ್ತೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ಬಜೆಬೇರನ್ನು ಬಳಸಿಕೊಂಡು ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಳಸಬಹುದು? ಮನೆಯಲ್ಲಿ ಬೆಳವಣಿಗೆ ಹಂತದಲ್ಲಿರುವ ಮಕ್ಕಳು ಇದ್ದರೆ ಅವರಿಗೆ ಪದೇ ಪದೇ ಅಜೀರ್ಣತೆ ಉಂಟಾಗುವುದು, ಹೊಟ್ಟೆ ಉಬ್ಬರಿಸಿಕೊಳ್ಳುವುದು, ಗ್ಯಾಸ್ಟ್ರಿಕ್ ಆಗುವುದು ಮಾಮೂಲಿ. ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಊಟ ಸೇರುವುದಿಲ್ಲ. ತಮಗಾಗುತ್ತಿರುವ ಸಮಸ್ಯೆಯನ್ನು ಹೇಳಿಕೊಳ್ಳಲು ಸಹ ಅವರಿಗೆ ಬರುವುದಿಲ್ಲ. ಪೋಷಕರಾದ ನಾವೇ ಅದನ್ನು ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಯನ್ನು ಬಗೆಹರಿಸಬೇಕು. ಇದಕ್ಕಾಗಿ ಸ್ವಲ್ಪ ಉದ್ದವಾದ ಬಜೆಬೇರುಗಳನ್ನು ತೆಗೆದುಕೊಂಡು ಬೆಂಕಿಯಲ್ಲಿ ಸುಟ್ಟು ಪೌಡರ್ ಮಾಡಿಕೊಂಡು ತಣ್ಣಗಾದ ಮೇಲೆ ಅದನ್ನು ತಾಯಿಯ ಎದೆ ಹಾಲಿನಲ್ಲಿ ಬೆರೆಸಿ ಪೇಸ್ಟ್ ತರಹ ಮಾಡಿ ಮಕ್ಕಳಿಗೆ ತಿನ್ನಲು ಕೊಡಬೇಕು. ಇದರಿಂದ ಮಕ್ಕಳ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆ ಉಬ್ಬರ ಬಹಳ ಬೇಗನೆ ಕಡಿಮೆಯಾಗುತ್ತದೆ. ಕೇವಲ ಮಕ್ಕಳಿಗೆ ಮಾತ್ರ ವಯಂಬು ಬೇರು ಪ್ರಯೋಜನಕ್ಕೆ ಬರುತ್ತದೆ ಅಂತೇನಿಲ್ಲ. ದೊಡ್ಡವರು ಕೂಡ ಇದರಿಂದ ಲಾಭವನ್ನು ಪಡೆದುಕೊಳ್ಳಬಹುದು. ಆಗಾಗ ಎದುರಾಗುವ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಇದು ರಾಮಬಾಣ ಎಂದು ಹೇಳಬಹುದು. ಇದಕ್ಕಾಗಿ ಒಂದು ಬೌಲ್ನಲ್ಲಿ ಅರ್ಧ ಕಪ್ ಕುದಿಯುವ ನೀರು ತೆಗೆದುಕೊಂಡು ಅದಕ್ಕೆ ಚಿಟಿಕೆ ಪ್ರಮಾಣದಲ್ಲಿ ಬಜೆಬೇರಿನ ಪೌಡರ್ ಮತ್ತು ಒಣಶುಂಠಿ ಪೌಡರ್ ಹಾಕಿ ಚೆನ್ನಾಗಿ ತಿರುವಿ ಮಿಕ್ಸ್ ಮಾಡಬೇಕು. ಅನಂತರ ಅದನ್ನು ಶೋಧಿಸಿ ಉಗುರು ಬೆಚ್ಚಗಿನ ತಾಪಮಾನಕ್ಕೆ ಬಂದ ನಂತರದಲ್ಲಿ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಸೇವಿಸಬೇಕು. ಹೀಗೆ ಮಾಡುವುದರಿಂದ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಕರುಳಿನ ತೊಂದರೆಗಳು ಸಹ ದೂರವಾಗುತ್ತದೆ. ಸ್ನೇಹಿತರೆ, ಈ ಬಜೆಬೇರಿನಲ್ಲಿ ಎಷ್ಟೆಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಈ ಒಂದು ಬಜೆಬೇರನ್ನು ಎಲ್ಲರ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.